ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದೇ ವ್ಲಾಗ್ನಲ್ಲಿ ನಾನು ಚಿಕನ್ ರೆಸಿಪಿ ಕ್ವಿಕ್ಕಾಗಿ ಮಾಡುವಂಥ ಒಂದು ಕರಿನ ತೋರಿಸ್ಕೊಟ್ಟಿದ್ದೀನಿ. ಇಷ್ಟೇ ಹೇಳ್ತೀರಾ, ಮೀಶೋಯಿಂದ ಫ್ಯೂ ಪ್ರಾಡಕ್ಟ್ಸ್ನ ಇವತ್ತು ಡೆಲಿವರಿ ಬಂತು. ಸೊ ಅದರದ್ದು ಅನ್ಬಾಕ್ಸಿಂಗು ಮತ್ತು ರಿವ್ಯೂ ಸಹ ಇದೇ ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಮಕ್ಕಳಿಗೆಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇವಾಗ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದಾಯಿತು. ಸೊ ನೆಕ್ಸ್ಟು ಒಂದು ಟಾಸ್ಕ್ ಇದೆ. ಇವತ್ತು ಮಗಳಿಗೆ ಓರಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಓರಲ್ ಎಕ್ಸಾಮ್ಸ್ ಟೈಮಲ್ಲಿ ಅವ್ರಿಗೆ ಪ್ರಾಜೆಕ್ಟ್ ವರ್ಕ್ ಸಹ ಕೊಟ್ಟಿರ್ತಾರೆ. ಅಂದರೆ ಯಾವುದ್ರ ಬಗ್ಗೆ ಓರಲ್ ಎಕ್ಸಾಮ್ಸ್ ಇರುತ್ತೋ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ಥರ ಮಾಡಿ ಅದನ್ನು ತಗೊಂಡೋಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇವತ್ತು ಕನ್ನಡ ಮತ್ತು EVS ಅನ್ನೋ ಒಂದು ಸಬ್ಜೆಕ್ಟ್ದು ಪ್ರಾಜೆಕ್ಟ್ ವರ್ಕು ನಾನು ಮಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಮಾಡಿಕೊಡೋಕ್ಕೆ. ಸೊ ಅವ್ರು ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಫ್ರೀ ಇರ್ತೀನಿ, ಆ ಟೈಮಲ್ಲಿ ಈ ಒಂದು ಪ್ರಾಜೆಕ್ಟ್ ವರ್ಕ್ನ ಮಾಡ್ತಾಯಿದ್ದೀನಿ. ಸೊ ಈ ಸ್ಕೂಲ್ಸಲ್ಲಿ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ರೂ ನಮಗೆ ದೊಡ್ಡವ್ರಿಗೆ ಪ್ರಾಜೆಕ್ಟ್ ವರ್ಕ್ ಥರ ಆಗಿರುತ್ತೆ. ಸೊ ಸಬ್ಜೆಕ್ಟ್ ಬಂದು ರೈತ ಅನ್ನೋ ಒಂದು ಟಾಪಿಕ್ ಕೊಟ್ಟಿದ್ದಾರೆ ಮತ್ತು ಪೆಂಗ್ವಿನ್ ಅನ್ನೋ ಒಂದು ಟಾಪಿಕ್ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ. ಸೊ ಎರಡು ಬಗ್ಗೆ ಅವ್ರಿಗೆ ಒಂದು ಪ್ರಾಜೆಕ್ಟ್ ಥರ ಮಾಡಿ ಒಂದು 10 ಸೆಂಟೆನ್ಸಸ್ ಈಚ್ ಬರೆದು ಎಕ್ಸ್ಪ್ಲೇನ್ ಮಾಡೋ ಅಂಥ ಒಂದು ಓರಲ್ ಪ್ರಾಜೆಕ್ಟ್ ಅವ್ರಿಗಿರೋದು. ಸೊ ಇವಾಗ ನಾನು 7 ಸಬ್ಜೆಕ್ಟ್ಸ್ ಟೋಟಲ್ ಇರೋದು, ಬಟ್ ಅದರಲ್ಲಿ 2 ಸಬ್ಜೆಕ್ಟ್ಸ್ ಅಷ್ಟೇ ಮಾಡ್ತಾಯಿದ್ದೀನಿ. ನಾಳೆ ಇರೋದು 2 ಯಾವ ಸಬ್ಜೆಕ್ಟ್ಸ್ ಇದೆಯೋ ಅದಕ್ಕೆ ರಿಲೇಟೆಡ್ ಪ್ರಾಜೆಕ್ಟ್ ವರ್ಕ್ ಇವಾಗೆಲ್ಲ ಮುಗಿಸಿ ನೆಕ್ಸ್ಟು ಇನ್ನು ಮಧ್ಯಾಹ್ನದ ಅಡುಗೆ ಸಹ ನಾನು ಮಾಡಬೇಕಾಗುತ್ತೆ. ಅದಕ್ಕೆ ಜಸ್ಟ್ ಒಂದು ಸ್ಕೆಚ್ ಮಾತ್ರ ಮಾಡಿಟ್ಟು ಎತ್ತಿಡ್ತಾ ಇದ್ದೀನಿ. ಸೊ ಯೂಶ್ವಲಿ ಈ ಥರ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೊಟ್ಟಾಗ ನಾನು ಜಸ್ಟ್ ಸ್ಕೆಚ್ ಮಾಡ್ತೀನಿ, ಅದಕ್ಕೆ ಕಲರಿಂಗು ಮತ್ತು ಟ್ರೇಸಿಂಗು ಇದೆಲ್ಲ ಮಗಳ ಕೈಲೇ ಕೊಡ್ತೀನಿ. ಯಾಕಂದರೆ ಅವ್ರು ಕೊಟ್ಟಿರೋ ಪ್ರಾಜೆಕ್ಟ್ ವರ್ಕು ಅವರೇ ಮಾಡ್ದಂಗೆ ಇರಬೇಕಲ್ವ, ಅಟ್ಲೀಸ್ಟ್ ಅ ಪಾರ್ಟ್ ಆಫ್ ಇಟ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಇರಬೇಕು ಅಂತ ನಾನು ಜಸ್ಟ್ ಸ್ಕೆಚಿಂಗ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಅಷ್ಟು ಕ್ಲಿಯರಾಗಿ ಡ್ರಾಯಿಂಗ್ಸ್ ಎಲ್ಲ ಈ ವಯಸ್ಸಿಗೆ ಬರಲ್ವಲ್ಲ, ಸೊ ಅದನ್ನು ಹೆಲ್ಪ್ ಮಾಡ್ತೀನಿ. ಸೊ ಇನ್ನೊಂದೇನೆಂದರೆ ಅವರು ಬೇಕಾದರೆ ಸ್ಟಿಕ್ ಮಾಡಿಕೊಂಡು ಎತ್ಕೊಂಡು ಹೋಗ್ಬೋದು, ಅಂದರೆ ಪ್ರಿಂಟೌಟ್ ತೆಗೆದು. ಬಟ್ ಸಮ್ಹೌ ನನಗೆ ಈ ಡ್ರಾಯಿಂಗ್ಸ್ ಇದೆಲ್ಲ ಇಷ್ಟ ಆಗುತ್ತೆ. ಸೊ ತುಂಬ ದಿನ ಆದಮೇಲೆ ಏನೋ ಒಂದು ಸಿಕ್ಕಿದಾಗ ಯಾಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಆದಷ್ಟು ನಾನು ಡ್ರಾಯಿಂಗ್ ಮಾಡಿ ಕಲರಿಂಗ್ ಅವ್ರಿಗೂ ಒಂದು ಕಲರಿಂಗ್ ಮಾಡೋದು ಕಲ್ತಂಗೆ ಆಗುತ್ತೆ ಮಕ್ಕಳಿಗೆ ಅಂತ ನಾನೇ ಮಾಡಿ ಕಳಿಸ್ತೀನಿ ಯೂಶ್ವಲಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಅಮ್ಮ ನೆನ್ನೆ ಸ್ವೀಟ್ಸ್ ಎಲ್ಲ ಕಳಿಸಿದ್ರು, ಕ್ಯಾರೆಟ್ ಹಲ್ವಾ, ರಸಮಲೈ ಮತ್ತು ಹೋಳಿಗೆ ಎಲ್ಲ. ಸೊ ಇವತ್ತು ನಾನು ರಸಮಲೈ ತಿಂತಾಯಿದ್ದೀನಿ. ಮಕ್ಕಳ ಬಾಕ್ಸ್ಗೆ ಕ್ಯಾರೆಟ್ ಹಲ್ವಾ ಹಾಕಿ ಕಳಿಸ್ದೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ, ಸ್ನ್ಯಾಕ್ಸ್ಗೆ ವಾಟರ್ ಮೆಲನ್ನ ಕಟ್ ಮಾಡ್ಕೊಂಡಿದ್ದೆ. ಸೊ ನೆಕ್ಸ್ಟು ಈ ಥರ ಈ ವೇಸ್ಟ್ ಫ್ರೂಟ್ಸಾಗಲಿ ವೆಜಿಟೇಬಲ್ಸ್ ಆಗಲಿ ನಾನು ಬಿಸಾಡಲ್ಲ. ಮನೆ ಹತ್ರ ಹಾಲು ಹಾಕಕ್ಕೆ ಬರೋರು ಮಧ್ಯಾಹ್ನದ ಮೇಲೆ ಈ ಕುಡ್ತೆ ತೊಗೊಂಡೋಗೋಗಿ ಬರ್ತಾರೆ. ಸೊ ಆವಾಗ ಏನೇನು ಅನ್ನ ಮತ್ತು ಮುದ್ದೆ ಎಲ್ಲ ಮಿಕ್ಕಿರುತ್ತಲ್ವ, ಮತ್ತು ವೆಜಿಟೇಬಲ್ಸ್ದು ಅದು ಸಿಪ್ಪೆ ಫ್ರೂಟ್ಸ್ದು ಎಲ್ಲ ಅದನ್ನೆಲ್ಲ ಈ ಥರ ಅವ್ರಿಗೆ ಹಾಕಿ ಕಳಿಸ್ತೀನಿ, ಹಸು ತಿನ್ಕೊಳ್ಳುತ್ತೆ ಅಂತ. ಸೊ ನೋಡಿ, ಎಲ್ಲರೂ ಮನೆ ಹತ್ರ ಇರೋರೆಲ್ಲ ಅದೇ ಥರ ತಂದು ಹಾಕ್ತಾಯಿದ್ದಾರೆ. ಸೊ ಇವತ್ತು ಮಧ್ಯಾಹ್ನದ ಮೇಲೆ ನಾನ್ ವೆಜ್ ಮಾಡ್ತಾಯಿದ್ದೀನಿ. ರೀಸನ್ ಏನಂದರೆ ಸಂಡೇ ಒಂದು ಸಂಕಷ್ಟಹರ ಚತುರ್ಥಿ ಇತ್ತು. ಸೊ ನಾನ್ ವೆಜ್ ಮಾಡಿರಲಿಲ್ಲ. ಸೊ ನಿನ್ನೆ ಬೇರೆ ಸೋಮವಾರ, ಸೊ ಸೋಮವಾರ ನಾವು ತಿನ್ನಲ್ಲ. ಸೊ ಅದಕ್ಕೆ ಹಸ್ಬೆಂಡು ಹೆಂಗೂ ನಾನ್ ವೆಜ್ ತಿಂದಿರಲಿಲ್ಲ, ವೀಕೆಂಡ್ ಅಲ್ವಾ, ಸೊ ಇವತ್ತಾದರೂ ಮಾಡು ಅಂತ ಬೆಳಗ್ಗೆನೇ ಚಿಕನ್ ತಂದು ಕೊಟ್ಟು ಹೋಗಿದ್ದಾರೆ. ಸೊ ಅದಕ್ಕೆ ಇವತ್ತು ಚಿಕನ್ ಕರಿ ಮತ್ತು ಚಿಕನ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಈ GFC ಇದು ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ನಡುವೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ. ಸೊ ಇದು ಮಾಡೋದು ತುಂಬಾ ಈಸಿ. ಒಂದು ಮೊಟ್ಟೆದು ವೈಟ್ ಪಾರ್ಟ್ ಅಷ್ಟೇ ತೊಗೊಳ್ತೀನಿ, ಅದಕ್ಕೆ ಒಂದು ಚೂರು ಬೇಕಾದರೆ ನೀರು ಹಾಕ್ಕೊಳ್ತೀನಿ. ಅದು ಡಿಪೆಂಡ್ಸ್, ಅದು ಚಿಕನ್ ಎಷ್ಟು ಕ್ವಾಂಟಿಟಿ ತೊಗೊಳ್ತಾ ಇದ್ದೀವಿ ಅಂತ. ಸೊ ನಾನು ಸ್ವಲ್ಪ ಡ್ರಾಪ್ಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು ಚಿಕನ್ನ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಮ್ಯಾರಿನೇಷನ್ಗೆ. ಸೊ ಇದು ಮಾಡಿ ಇಟ್ಬಿಟ್ಮೇಲೆ ನೆಕ್ಸ್ಟ್ ಕರಿ ಎಲ್ಲ ಮಾಡ್ಕೊಳ್ಳೋ ಟೈಮಿಗೆ ಅದು ಮ್ಯಾರಿನೇಟ್ ಆಲ್ಮೋಸ್ಟ್ ಆಗಿರುತ್ತೆ, ಆವಾಗ ಸರಿ ಹೋಗುತ್ತೆ ಟೇಸ್ಟು. ಸೊ ಇವಾಗ ಚಿಕನ್ ಕರಿಗೆ ಮೊದಲೇ ನಾನು ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಬಿಡ್ತೀನಿ. ಅಂದರೆ ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಇದು ಸ್ವಲ್ಪ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿರುತ್ತೆ ಅಂತ. ಸೊ ಇವಾಗ ಗರಂ ಮಸಾಲ ಇದ್ದರೆ ಈ ಒಂದು ಸ್ಟೆಪ್ನ ಸ್ಕಿಪ್ ಮಾಡಿ, ಇಲ್ಲ ಅಂದರೆ ಇನ್ಸ್ಟೆಂಟಾಗಿ ಗರಂ ಮಸಾಲ ನಾನೇ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದು 3 ಟೇಬಲ್ ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀನಿ, ಆಮೇಲೆ ಸೋಂಪು 1 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನು, ಮೆಣಸು 1/4 ಟೇಬಲ್ ಸ್ಪೂನು, ಮತ್ತು ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು, ಸ್ಟಾರ್ ಮೇಸ್ ಇದ್ದರೆ ಅದು, ಮತ್ತು ಗಸಗಸೆ ಇದ್ದರೆ ಅದು, ಮತ್ತು ಮೆಣಸಿನ್ಕಾಯಿ ಅಂದರೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬ್ಯಾಡಿಗೆ ಮೆಣಸಿನ್ಕಾಯಿ. ಸೊ ಯಾಕಂದರೆ ಆಲ್ರೆಡಿ ಖಾರದ ಪುಡಿ ನಾನು ಮ್ಯಾರಿನೇಷನ್ಗೆ ಯೂಸ್ ಮಾಡ್ಕೊಂಡಿದ್ದೆ. ಸೊ ಬ್ಯಾಡಿಗೆ ಕಲ್ಲರ್ಗೆ ಮಾತ್ರ ಯೂಸ್ ಮಾಡಿದ್ದೀನಿ. ಸೊ ನೋಡಿ, ಈ ಥರ ಪುಡಿ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಗರಂ ಮಸಾಲ ಪುಡಿ ರೆಡಿ ಆಗುತ್ತೆ. ಸೊ ನಿಮ್ಮ ಮನೇಲಿ ಏನಾದರೂ ಆಲ್ರೆಡಿ ಗರಂ ಮಸಾಲ ಇದ್ದರೆ ಈ ಒಂದು ಸ್ಟೆಪ್ನ ಸ್ಕಿಪ್ ಮಾಡಿ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಪಾಟ್ಸ್ ಹತ್ರ ಅಂತ ಬಂದು ನೋಡಿದ್ರೆ, ಇಲ್ಲಿ ಯೂಶ್ವಲಿ ನಾನು ಶುಂಠಿ ಎಲ್ಲ ಫ್ರಿಡ್ಜಲ್ಲಿ ಇಡಲ್ಲ, ಅದು ಇಡಬಾರ್ದು ಅಂತ ಹೇಳ್ತಾರಲ್ವ, ಆ ಒಂದು ರೀಸನಿಂದ ಈ ಮನೆ ಹತ್ರ ಇರೋ ಪಾಟ್ಸಲ್ಲೇ ಈ ಥರ
ಮಣ್ಣು ಮುಚ್ಚಿ ಇಟ್ಟಿರ್ತೀನಿ. ಯಾವಾಗ ಬೇಕೋ ಆವಾಗ ತೊಗೊಂಡು ಯೂಸ್ ಮಾಡ್ಕೊಳ್ತೀನಿ. ಅಂದರೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಮತ್ತೆ ಅದನ್ನು ಉಣಿಟ್ಬಿಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತಂದರೆ ನಾವು ಔಟ್ಸೈಡ್ ಇದ್ದರೆ ಈ ಥರ ಒಂಥರ ಒಣಗೋಗುತ್ತಲ್ವ ಶುಂಠಿ, ಆ ಥರ ಎಲ್ಲ ಆಗೋಲ್ಲ, ಇವತ್ತಿಗೂ ಫ್ರೆಶ್ಶಾಗೇ ಇರುತ್ತೆ. ಮತ್ತು ನೀರೆಲ್ಲ ಹಾಕ್ತಿರ್ತೀವಲ್ವ ಗಿಡಗಳಿಗೆ, ಆ ಒಂದು ರೀಸನಿಂದ ಸಮ್ಟೈಮ್ಸ್ ಏನಾಗುತ್ತೆ ಶುಂಠಿ ಗಿಡ ಕೂಡ ಬೆಳ್ಕೊಳ್ಳುತ್ತೆ ಸ್ವಲ್ಪ ಜಾಸ್ತಿ ದಿನ ಬಿಟ್ಟರೆ. ಸೊ ನಾನು ತುಂಬ ಕ್ವಾಂಟಿಟಿ ತಂದಾಗ ಅದು ಗಿಡ ಆಗೋಕ್ಕೆ ಬಿಟ್ಬಿಡ್ತೀನಿ. ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಡೈಲಿ ಟೀ ಎಲ್ಲ ಮಾಡ್ತಾ ಇರ್ತೀವಲ್ಲ ಖಾಲಿ ಆಗುತ್ತೆ. ಬಟ್ ಫ್ರೆಶ್ಶಾಗಿ ಒಂಥರ ಅವಾಗೇ ಕಿತ್ಕೊಂಬಂದು ಮಾಡ್ದಂಗೆ ಫ್ರೆಶ್ಶಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮನೆ ಹತ್ರನೂ ಈ ಥರ ಪಾಟ್ಸ್ ಎಲ್ಲ ಇದ್ದರೆ ಈ ಥರ ಮಾಡ್ಕೊಳ್ಳಿ. ಟಿಪ್ಪು ತುಂಬಾ ಯೂಸ್ ಆಗುತ್ತೆ ನಿಮಗೆ. ಫ್ರೆಶ್ಶಾಗಿ ಶುಂಠಿ ತೊಗೊಂಬಂದು ಮಾಡ್ದಂಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸೊ ಇವಾಗ ಕರಿ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. 1 ಈರುಳ್ಳಿ ಮತ್ತು 1 ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಕುಕ್ಕರಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಂಚೂರು ರೆಡ್ ಕಲರ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಲ್ಲ ಚಿಕನ್ನು, ಸೊ ಇದಿಷ್ಟನ್ನು ಹಾಕ್ಕೊಂಡ್ಬಿಡ್ತೀನಿ. ಸೊ ಇದು ಹಾಕ್ಕೊಂಡ್ಮೇಲೆ ಒಂದು ಟೊಮೆಟೊ ಪ್ಯೂರಿ ಏನು ಮಾಡ್ಕೊಂಡಿದ್ದೀನಲ್ವ ಅದನ್ನು ಹಾಕಿ ಬಾಡಿಸ್ಕೊಂಡು ಗರಂ ಮಸಾಲ ಪುಡಿ ಇನ್ಸ್ಟೆಂಟಾಗಿ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ಆ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿರೋಂಥ ವಿಡಿಯೋ ಸ್ಕಿಪ್ ಆಗಿದೆ, ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಟೊಮೆಟೊ ಸಹ ಹಾಕ್ಕೋಬೇಕು. ಸೊ ಈ ಕಟ್ ಮಾಡಿ ಹಾಕ್ಕೋಬೋದು ಟೊಮೆಟೊ, ಇಲ್ಲಾಂದರೆ ಪ್ಯೂರಿ ಮಾಡ್ಕೊಂಡು ಹಾಕ್ಕೋಬೋದು. ಮತ್ತು ಈ ಚಿಕನ್ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೋಡಿಕೊಂಡು ನೀವು ಉಪ್ಪು ಟೇಸ್ಟಿಗೆ ಬೇಕಾದಷ್ಟು ಹಾಕ್ಕೋಬೋದು. ಸೊ ಇದನ್ನು 2 ವಿಸಿಲ್ಸ್ ಕೂಗ್ಸಿದ್ರೆ ಚಿಕನ್ ಕರಿ ರೆಡಿ ಆಗುತ್ತೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡಿಕೊಂಡ್ರೆ ಕರಿ ರೆಡಿಯಾಗಿರುತ್ತೆ. ಸೊ ಯೂಶ್ವಲಿ ಕಬಾಬ್ ಮಾಡ್ಕೊಳ್ಳೋವಾಗ ನನಗೆ ಈ ಮೇಲೆ ಈ ಎಳ್ಳು ಹಾಕ್ಕೊಂಡ್ರೆ ತುಂಬ ಇಷ್ಟ ಆಗುತ್ತೆ, ಟೇಸ್ಟ್ ಅದು ಎನ್ಹಾನ್ಸ್ ಆಗುತ್ತೆ. ಸೊ ಈ ಟೈಮಲ್ಲಿ ನೀವು ಕರಿಬೇಕು ಕೂಡ ಚಿಕ್ಕದಾಗಿ ಹಚ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಣ್ಣೆಲಿ ಬಿಟ್ಕೊಂಡ್ರೆ ಅದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಈ ಸಲ ಒಂದ್ಸಲ ಕಬಾಬ್ ಮಾಡೋವಾಗ ಈ ಥರ ಎಳ್ಳು ಹಾಕ್ಕೊಂಡು ತಿಂದು ನೋಡಿ ಯಾವ ರೀತಿ ಇದೆ ಅಂತ ಆಮೇಲೆ ಕಮೆಂಟ್ಸಲ್ಲಿ ಹೇಳಿ. ಸೊ ಇವಾಗ ನೋಡಿದ್ರೆ 3 ಒಂದೇ ಟೈಮಲ್ಲಿ ರೆಡಿ ಆಗ್ತದೆ. ಕ್ವಿಕ್ಕಾಗಿ 30 ಮಿನಿಟ್ಸ್ ಇದ್ದರೆ ಸಾಕು ಈ ಒಂದು ರೆಸಿಪಿನ ಮಾಡಿಬಿಡ್ಬೋದು. ಸೊ ಒಂದು ಕಡೆ ಕಬಾಬ್ ರೆಡಿಯಾಗಿದೆ, ನೆಕ್ಸ್ಟು ಕರಿ ಸಹ 2 ವಿಸಿಲ್ಸ್ ಆಗೋಷ್ಟರಲ್ಲಿ ಕರಿ ಸಹ ರೆಡಿಯಾಗಿದೆ. ಸ್ವಲ್ಪ ಧನಿಯಾ ಪುಡಿ ಕಡಿಮೆ ಅನ್ನಿಸ್ತು ನಾನು ಟೇಸ್ಟ್ ಮಾಡಿದೆ, ಅದಕ್ಕೆ ಇವಾಗ ಸ್ವಲ್ಪ ಧನಿಯಾ ಪುಡಿ ಮಿಕ್ಸ್ ಮಾಡಿಕೊಂಡು ಗಾರ್ನಿಷಿಂಗಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಆ ಮೊಟ್ಟೆ ಏನು ಕಬಾಬ್ ಮಿಕ್ಸ್ ಮಾಡ್ಕೊಳ್ಳೋಕೆ ಯೂಸ್ ಮಾಡಿದ್ನಲ್ಲ ಆ ಎಲ್ಲೋ ಪಾರ್ಟ್ ವೇಸ್ಟ್ ಆಗಬಾರ್ದು ಅಂತ ಈ ಥರ ಕುದೀತಾ ಇರೋ ಒಂದು ಚಿಕನ್ ಕರಿಯಲ್ಲಿ ಇದನ್ನು ಹಾಕಿ ಮಿಕ್ಸ್ ಮಾಡ್ದಿರ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದೊಂಥರ ಎಗ್ ಸ್ಮೆಲ್ ಬಂದುಬಿಡುತ್ತೆ ಕರಿ ಫುಲ್ಲು. ಸೊ ಒಂದು 5 ಮಿನಿಟ್ಸ್ ಆದಮೇಲೆ ನೋಡಿದ್ರೆ ಅದು ಬೆಂದ್ಕೊಂಡಿರುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ, ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ. ಸೊ ಕ್ವಿಕ್ಕಾಗಿ 30 ಮಿನಿಟ್ಸಲ್ಲಿ ಆದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಸೊ ನೆಕ್ಸ್ಟು ಇವತ್ತು ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಒಂದು 2 ಪ್ರಾಡಕ್ಟ್ಸ್ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ, ಅದು ಇವತ್ತು ಡೆಲಿವರಿ ಬಂತು. ಒಂದು ಬಂದು ಜೂಟ್ ಬ್ಯಾಗ್ಸು, ಇನ್ನೊಂದು ಬಂದು ಈ ಫ್ರೂಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಒಂದು ಬಾಸ್ಕೆಟ್ ಆರ್ಡ್ರ್ ಮಾಡಿದ್ದೆ ಮೆಟಲ್ದು. ಸೊ ಡೆಲಿವರಿ ತಗೊಂಡು ಒಂದು ಒಳ್ಳೆ ಟೀ ಬೇರೆ ಮಾಡಿಕೊಂಡು ಕುಡಿದು ನೆಕ್ಸ್ಟು ಅದರದ್ದು ಅನ್ಬಾಕ್ಸಿಂಗು ಇವಾಗ ಮಾಡೋಣ ಬನ್ನಿ. ಸೊ ಯೂಶ್ವಲಿ ಸಂಜೆ ಇವಾಗ ಆಗಿದೆ. ಸೊ ಅಷ್ಟರಲ್ಲಿ ಮಗಳು ಬಂದಳು, ಅವಳ ಕೈಯಲ್ಲೆಲ್ಲ ಇವಾಗ ಎಲ್ಲ ಆ ಪ್ರಾಜೆಕ್ಟ್ದೆಲ್ಲ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ, ನಾಳೆ ಇರೋ ಸಬ್ಜೆಕ್ಟ್ದು. ಸೊ ಈ ಥರ ಕಲರಿಂಗ್ ಎಲ್ಲ ಮಾಡ್ಕೊಂಡು ಕೂತಿದ್ದಾಳೆ. ಅಂದರೆ ನನ್ನ ಮಗಳಿಗೂ ಈ ಆರ್ಟು ಕ್ರಾಫ್ಟು ಪೇಂಟಿಂಗ್ಸು ಡ್ರಾಯಿಂಗ್ಸ್ ಇಂಥದ್ದೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಇದನ್ನೇನು ಹೇಳ್ಬೇಕಾಗೇ ಇಲ್ಲ, ಅದನ್ನು ನೋಡಿದ ತಕ್ಷಣ ಅವಳೇ ಕೂತ್ಕೊಂಡು ಇಂಟ್ರೆಸ್ಟಿಂದ ಮಾಡ್ತಾ ಇರ್ತಾಳೆ. ಸೊ ಇವಾಗ ಯಾವ್ಯಾವ ಕಲರ್ ಹಾಕಬೇಕು ಅಂತ ಅವಳೇ ಡಿಸೈಡ್ ಮಾಡಿ ಎಲ್ಲ ಹಾಕ್ತಾ ಇದ್ದಾಳೆ ನೋಡಿ, ನಾನೇನು ಹೇಳ್ಕೊಟ್ಟಿಲ್ಲ. ಬಟ್ ಅವಳಿಗೆ ತುಂಬಾ ಕ್ರೇಜಿ ಪೇಂಟಿಂಗ್ ಎಲ್ಲ. ಸೊ ನಾವೆಲ್ಲ ಚೈಲ್ಡ್ಹುಡಲ್ಲೆಲ್ಲ ಈ ಥರ ಎಲ್ಲ ಪ್ರಾಜೆಕ್ಟ್ ವರ್ಕ್ಸ್ ಇಂಥದ್ದೆಲ್ಲ ನಾನು ನೋಡೇ ಇಲ್ಲ. ನನಗೆ ಪ್ರಾಜೆಕ್ಟ್ ಅಂತ ಗೊತ್ತಾಗಿದೆ ನಾನು ಇಂಜಿನಿಯರಿಂಗ್ ಬಂದಾಗ, ಆವಾಗ ಪ್ರಾಜೆಕ್ಟ್ ಅನ್ನೋ ವರ್ಡ್ ಕೇಳಿದ್ದು. ಬಟ್ ಇವಾಗ ಮಕ್ಕಳಿಗೆ LKGಯಿಂದನೇ ಪ್ರಾಜೆಕ್ಟ್ ವರ್ಕ್ ಸ್ಟಾರ್ಟ್ ಆಗಿದೆ ನೋಡಿ. ಅವ್ರ ಏಜಿಗೆ ತಕ್ಕಂಗೆ ಇದು ಒಂದು ಪ್ರಾಜೆಕ್ಟ್ ವರ್ಕು. ಬಟ್ ಅವ್ರಿಗೆ ಪ್ರಾಜೆಕ್ಟ್ ವರ್ಕೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಕಂಪ್ನಿ ಪ್ರಾಜೆಕ್ಟ್ ವರ್ಕ್ ಜೊತೆ ಇವಾಗ ಈ ಸ್ಕೂಲ್ದು ಒಂದು ಪ್ರಾಜೆಕ್ಟ್ ವರ್ಕು ನಡೀತಾ ಇರುತ್ತೆ ಪ್ಯಾರಲಾಗಿ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ ತೊಗೊಂಬಂದಿರೋಂಥ ಪ್ರಾಡಕ್ಟ್ಸ್ನ. ಸೊ ಫಸ್ಟ್ ಬಂದು ಜೂಟ್ ಬ್ಯಾಗ್ಸ್ ಆರ್ಡ್ರ್ ಮಾಡಿದ್ನಲ್ಲ ಅದನ್ನು ತೋರಿಸ್ತೀನಿ. ಆ್ಯಕ್ಚುಲಿ ಅದು ಜೂಟ್ ಬ್ಯಾಗ್ಸ್ ಅಲ್ಲ, ಆ ಥರ ಕಾಣುವಂಥ ಕ್ಲಾತ್ ಬ್ಯಾಗ್ಸೇ. ಸೊ ಇದು ಏನಕ್ಕೆ ತರಿಸ್ದೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ಬುದ್ಧ ಅಕೌಂಟ್ರ್ ಇದೆ, ಅದ್ರ ಹತ್ರ ಎಲ್ಲ ಈ ಸಾಕ್ಸು ಅದು ಇದು ಮಕ್ಕಳೆಲ್ಲ ತಂದು ಇಟ್ಟಿರ್ತಾರೆ. ಅದೊಂಥರ ಯಾವಾಗೂ ಆಡೋಕೆ ಕಾಣ್ತಾಯಿತ್ತು. ಮತ್ತು ಬುದ್ಧ ಮುಂದೆ ಇಡೋವಂಥ ವಸ್ತುಗಳೆಲ್ಲ ಸಾಕ್ಸ್ ಎಲ್ಲ ಅಂತ ಎಷ್ಟು ಹೇಳಿದ್ರೂ ಮಕ್ಕಳು ಅಲ್ಲೇ ಬಿಸಾಡ್ತಾಯಿದ್ರು. ಸೊ ಅದಕ್ಕೆ ಈ ಥರ ಒಂದು ಬ್ಯಾಗ್ಸ್ನ ಅಲ್ಲೇ ಬುದ್ಧ ಪಕ್ಕ ಇಟ್ಟರೆ ಸೊ ಅವರು ಏನು ಅದೇನೇನು ಇರುತ್ತೆ ಅವ್ರದ್ದು ಸಾಕ್ಸು ಅದೆಲ್ಲ ಇದರಲ್ಲಿ ಹಾಕಿಡ್ತಾರೆ ಅನ್ನೋ ಒಂದೇ ರೀಸನಿಂದ ಇದನ್ನು ತರಿಸಿದ್ದು. ಸೊ ನೋಡಬೇಕು ಅಟ್ಲೀಸ್ಟ್ ಇವತ್ತಿಂದಾದರೂ ಅವರೆಲ್ಲ ಆರ್ಗನೈಸ್ ಆಗಿ ಇದರಲ್ಲಿ ಇಟ್ಕೊಳ್ತಾರೇನೋ ಅಂತ. ಆ್ಯಕ್ಚುಲಿ ಇದು ಸೆಟ್ ಆಫ್ 3 ಬ್ಯಾಗ್ಸು.
ಸೊ ಈಚ್ ಬ್ಯಾಗೂ ಸಖತ್ ಕ್ಯೂಟಾಗಿ, ಕ್ವಾಲಿಟಿ ಸಹ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ 3 ಕಲರ್ ಆಪ್ಷನ್ಸ್ ಇತ್ತು, ಬಟ್ ನನಗೆ ಈ ಒಂದು ಕಲರ್ನ ಸೆಲೆಕ್ಟ್ ಮಾಡಿದೆ, ಬೇಜ್ ವಿತ್ ವೈಟು. ಸೊ ರೀಸನ್ ಏನಂದರೆ ನಮ್ಮನೇಲಿರೋಂಥ ಎಲ್ಲ ವುಡ್ ವರ್ಕ್ಸ್ ಆಗಲಿ ಎಲ್ಲ ವಸ್ತುಗಳನ್ನೂ ಆಲ್ಮೋಸ್ಟ್ ವೈಟ್ ಆ್ಯಂಡ್ ಬೇಜ್ ಕಾಂಬಿನೇಷನಲ್ಲೇ ಇದೆ. ಮತ್ತು ನೀವು ನನ್ನದು ಮನೆಯಲ್ಲಿ ಎಲ್ಲ ವಸ್ತುಗಳನ್ನ ನೋಡಿದ್ರೆ ಡೆಕರ್ ಐಟಮ್ಸ್ ಸಹ ವೈಟು ಇಲ್ಲಾಂದರೆ ಗೋಲ್ಡು ಇಲ್ಲ ಬೇಜು ಇಂಥ ಕಲರ್ಸಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಇಟ್ಟಿದ್ದೀನಿ. ಟೇಬಲಿಂದ ಹಿಡ್ದು ಟೀ ಟೇಬಲಿಂದ ಹಿಡ್ದು ಪ್ರತಿಯೊಂದು ಅದೇ ಕಲರೇ ನಾನು ಮ್ಯಾಚ್ ಮಾಡಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಈ 3 ಐಟಮ್ಸ್ನ ತೊಗೊಂಡೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಇದೆ, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಮತ್ತು ಅದರದ್ದು ಸೈಜ್ ಸಹ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಂಗೆ ಇದೆ ಅಂತಲೇ ಹೇಳ್ಬೋದು. ಅಂದರೆ ನಾನು ಇಷ್ಟು ಸೈಜೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಆಲ್ಮೋಸ್ಟು ಅದೇ ಸೈಜ್ ಬಂದಿದೆ. ಆ್ಯಕ್ಚುಲಿ ಇದನ್ನು ನೀವು ಪ್ಲ್ಯಾಂಟರ್ಸ್ ಆಗಿ ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ನನ್ನ ರಿಕ್ವೈರ್ಮೆಂಟ್ಗೆ ನಾನು ಆರ್ಗನೈಸರ್ಸ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಎಸ್ಪೆಷಲಿ ಈ ಲಾಸ್ಟ್ ಒನ್ ಕ್ಯೂಟಾಗಿದೆ ಚಿಕ್ಕದು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಇದ್ರ ಜೊತೆ ನಾನು ಆರ್ಡ್ರ್ ಮಾಡಿರೋದು ಬಂದು ಈ ಫ್ರೂಟ್ ಬ್ಯಾಸ್ಕೆಟು. ನಮ್ಮನೇಲಿ ಹಣ್ಣುಗಳೆಲ್ಲ ತಂದಾಗ ಒಂಥರ ಈ ಫ್ರೂಟ್ ಫ್ಲೈಸು ಇಂಥದ್ದೆಲ್ಲ ಬಂದು ಅದ್ರ ಮೇಲೆ ಕೂತ್ಕೊಳ್ಳೋದು ಹಿಂಗೆಲ್ಲ ಆಗ್ತಾಯಿತ್ತು. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಒಂದು ಫ್ರೂಟ್ ಬ್ಯಾಸ್ಕೆಟ್ನ ನೋಡ್ತಾಯಿದ್ದೆ. ಅಂದರೆ ಪ್ಲಾಸ್ಟಿಕ್ದೆಲ್ಲ ನೋಡಿದೆ ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅಂದರೆ ಔಟ್ಸೈಡ್ ಮಾರ್ಕೆಟ್ಗೆಲ್ಲ ಹೋದಾಗ ಅಲ್ಲಿ ಪ್ಲಾಸ್ಟಿಕ್ದು ಸಿಗುತ್ತೆ, ಬಟ್ ನನಗೆ ಅದು ಅಷ್ಟು ಇಷ್ಟ ಆಗಿರಲಿಲ್ಲ. ಬಟ್ ಇದೇ ಥರ ಮೀಶೋನ ಬ್ರೌಸ್ ಮಾಡಬೇಕಾದ್ರೆ ಈ ಥರ ಮೆಟಲ್ದು ಫ್ರೂಟ್ ಬ್ಯಾಸ್ಕೆಟ್ ನೋಡಿದೆ, ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಇದರಲ್ಲಿ ಸಹ 2 ಆಪ್ಷನ್ಸ್ ಇತ್ತು, ಅಂದರೆ ಡಿಸೈನು. ಒಂದು ಬಂದು ಬರ್ಡ್ಸ್ ಇರೋವಂಥ ಡಿಸೈನು, ಇನ್ನೊಂದು ಬಂದು ಪೈನಾಪಲ್ ಡಿಸೈನು. ಸೊ ನನಗೆ ಯಾಕೋ ಈ ಪೈನಾಪಲ್ ಡಿಸೈನ್ ಅಂತೂ ತುಂಬಾ ಇಷ್ಟ ಆಯಿತು, ಯಾಕಂದರೆ ಹೆಂಗೂ ಫ್ರೂಟ್ಸ್ ಇರೋದಲ್ವ, ಅದು ಫ್ರೂಟ್ ಶೇಪೇ ಇದ್ದರೆ ಇನ್ನೂ ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಫೈನಲಿ ಇದನ್ನು ತರಿಸ್ದೆ. ಮತ್ತು ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಮನೇಲಿರುವಂಥ ಪ್ರತಿಯೊಂದು ಡೆಕರ್ ಐಟಮ್ಸು ವೈಟು, ಗೋಲ್ಡು ಮತ್ತು ಬೇಜ್ ಕಲರ್ ಇರುತ್ತಲ್ವ. ಸೊ ಅದಕ್ಕೆ ಇದನ್ನು ಸಹ ಗೋಲ್ಡ್ ಕಲರ್ ಇರೋದನ್ನೇ ನೋಡಿ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ವೈಟ್ ಕಲರ್ ಸಹ ಇತ್ತು, ಬಟ್ ನನಗೇನೋ ಪರ್ಸ್ನಲಿ ಗೋಲ್ಡ್ ಕಲರ್ ಇದು ಇಷ್ಟ ಆಯಿತು. ಮತ್ತು ಇದು ಪೈನಾಪಲ್ ಶೇಪ್ ಇರೋದು ಸಹ ನನಗೆ ಸಖತ್ ಕ್ಯೂಟ್ ಅನ್ನಿಸ್ತು. ಸೊ ನಿಮ್ಮೆಲ್ಲರಿಗೂ ಯಾವ ರೀತಿ ಅನ್ನಿಸ್ತು ಈ ಒಂದು ಫ್ರೂಟ್ ಬ್ಯಾಸ್ಕೆಟ್ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಫೈನಲಿ ನಾನು ತರಿಸಿದ 3 ಐಟಮ್ಸು ಪ್ಲಸ್ ಇದೊಂದು ಫ್ರೂಟ್ ಬ್ಯಾಸ್ಕೆಟು ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಪೈನಾಪಲ್ ಹೆಂಗೂ ಮನೇಲಿತ್ತು, ಸೊ ಪೈನಾಪಲ್ಲೇ ಫಸ್ಟ್ ಇಡೋಣ ಈ ಒಂದು ಫ್ರೂಟ್ ಬ್ಯಾಸ್ಕೆಟಲ್ಲಿ ಅಂತ ಇವಾಗ ಪೈನಾಪಲ್ಲೇ ಇಟ್ಟು ನೋಡ್ತಾ ಇದ್ದೀನಿ. ಇದು ಇಟ್ಟ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಸೈಜ್ ಎಷ್ಟು ದೊಡ್ಡದಾಗಿದೆ ಅಂತ. ಆಲ್ಮೋಸ್ಟ್ ಒಂದು 3 to 4 kgs ಆಗುವಷ್ಟು ಫ್ರೂಟ್ಸ್ನ ಇದರಲ್ಲಿ ನಾವು ಸ್ಟೋರ್ ಮಾಡ್ಕೋಬೋದು. ಮತ್ತು ಅದು ಮೆಶ್ ಥರ ಇರೋದ್ರಿಂದ ಫ್ರೂಟ್ ಫ್ಲೈಸ್ ಎಲ್ಲ ಹೋಗೋಕ್ಕಾಗಲ್ಲ. ಮತ್ತು ನನಗೆ ಇದೊಂದು ಡೆಕರ್ ಐಟಮ್ಸ್ ಆಗಿ ಕೂಡ ನಾನು ಯೂಸ್ ಮಾಡ್ಕೋಬೋದು, ಯಾಕಂದರೆ ಅಷ್ಟು ಕ್ಯೂಟಾಗಿದೆ ಇದು ನೋಡೋಕ್ಕೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆ್ಯಡ್ ಮಾಡಿರ್ತೀನಿ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ನೀವು ತಗೊಳ್ಳಿ ಅಂತ ಹೇಳ್ತಾ, ಸೊ ಇವಾಗ ಈ ಒಂದು ಪ್ರಾಡಕ್ಟ್ನ ನಾನು ಈ ಬುದ್ಧ ಕೌಂಟ್ರ್ ಪಕ್ಕ ಹಿಂಗೆ ಇಟ್ಟಿದ್ದೀನಿ. ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದೆ ಮತ್ತು ಪರ್ಫೆಕ್ಟಾಗಿ ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಇದೆ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಅನ್ಬಾಕ್ಸಿಂಗ್ ಆಗೋಷ್ಟರಲ್ಲಿ ಮಗಳದು ಪೇಂಟಿಂಗ್ ಎಲ್ಲ ಮುಗ್ದಿದೆ ಇನ್ನು. ಸೊ ಅವಳು ಬಂದು ತೋರಿಸ್ತಾ ಇದ್ದಾಳೆ. ಸೊ ಇದ್ರ ಬಗ್ಗೆ ಇನ್ನೂ ಒಂದು ಫ್ಯೂ ಸೆಂಟೆನ್ಸಸ್ ಎಲ್ಲ ಬರೆದ್ಬಿಟ್ಟು ಅವಳ ಹತ್ರ ಎಲ್ಲ ಊರಲ್ಲಿಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಇವಾಗ. ಸೊ ನೋಡಿದ್ರಲ್ಲ ಯಾವ ರೀತಿ ಪೇಂಟಿಂಗ್ ಮಾಡಿದ್ದಾಳಂತ. ಸೊ ನಿಮಗೆಲ್ಲ ಇಷ್ಟ ಆಯಿತಾ ಈ ಒಂದು ಪ್ರಾಜೆಕ್ಟ್ ವರ್ಕು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇವಾಗ ಈಚ್ ಟಾಪಿಕ್ ಬಗ್ಗೆ ರೈತನ ಬಗ್ಗೆ 10 ಸೆಂಟೆನ್ಸು ಮತ್ತು ಪೆಂಗ್ವಿನ್ ಬಗ್ಗೆ 5 ಸೆಂಟೆನ್ಸು ಅವಳಿಗೆ ನೀಟಾಗಿ ಹೇಳ್ಕೊಟ್ಟು ಇವಾಗ ಪ್ರಾಜೆಕ್ಟ್ ವರ್ಕೆಲ್ಲ ಮುಗೀತು. ಸೊ ಇದಾದಮೇಲೆ ನೆಕ್ಸ್ಟ್ ಇರೋ ಸಬ್ಜೆಕ್ಟ್ಸೂ ಆಲ್ಮೋಸ್ಟು ಸ್ಕೆಚಿಂಗ್ ಎಲ್ಲ ಮಾಡಿಕೊಟ್ಟೆ, ಅದನ್ನೆಲ್ಲ ಟ್ರೇಸ್ ಮಾಡ್ತಿದ್ದಾಳೆ. ಸೊ ಹೇಳಿದ್ನಲ್ವ ನಾನು ಬುದ್ಧ ಕೌಂಟ್ರ್ ಹತ್ರ ನಾನು ಈ ಸಾಕ್ಸ್ ಎಲ್ಲ ಇಟ್ಟಿರ್ತಾರಂತಾರೆ ನೋಡಿ, ಇದೇ ಸಾಕ್ಸಸ್ಸೇ, ಅದನ್ನೆಲ್ಲ ನೀಟಾಗಿ ಇನ್ಮೇಲೆ ಇದರಲ್ಲಿ ಹಾಕಬೇಕು ಅಂತ ಅಲ್ಲಿ ಇಟ್ಟಿದ್ದೀನಿ. ಸೊ ಇವಾಗೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ತಿದ್ದಾನೆ ನನ್ನ ಮಗ. ಸೊ ಅವನಿಗೂ ಅದು ತುಂಬಾ ಇಷ್ಟ ಆಯಿತು. ಸೊ ಇನ್ಮೇಲೆ ಅವರು ಏನೇನು ಇರುತ್ತೆ ಅವ್ರದ್ದು ವಸ್ತುಗಳು ಎಲ್ಲ ಇದರಲ್ಲೇ ಆರ್ಗನೈಸ್ ಮಾಡಿ ಇಟ್ಕೋಬೇಕು ಚಿಕ್ಕ ಪುಟ್ಟದೆಲ್ಲ ಅಂತ ಹೇಳಿದ್ದೀನಿ. ಓಕೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ನೋಡಬೇಕು ಎಷ್ಟು ಮಾತ್ರ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳು ಅಂತ. ಸೊ ನನಗಂತೂ 2 ಪ್ರಾಡಕ್ಟು ತುಂಬಾ ಯೂಸ್ಫುಲ್ ಅನ್ನಿಸ್ತು. ಮತ್ತು ಡೇ ಟು ಡೇ ಲೈಫಲ್ಲಿ ಈ ಆರ್ಗನೈಸರ್ಸು ಇದೆಲ್ಲ ಇದ್ರೇ ಮನೆ ನೀಟಾಗಿರೋದು, ಇಲ್ಲಾಂದರೆ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಮತ್ತು ಮಕ್ಕಳಿಗೆ ಈ ಥರ ಇವಾಗಿಂದನೇ ಹೇಳ್ಕೊಡೋದ್ರಿಂದ ಅವ್ರಿಗೂ ಆರ್ಗನೈಸ್ ಆಗಿ ಹೆಂಗೆ ಇಟ್ಕೋಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ಸೊ ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.